ಪೇಪರ್ ಎಲ್ಲ ಕಂಡು ಇದನ್ನ ಅರ್ಥ ಆಯ್ತಾ? ಅಲ್ಲ ಇಲ್ಲಿ ಮೋಸ್ಟ್ಲಿ ನಾವು ಈ ಸೀರೆ ಇದೆಯಲ್ಲ ಇದನ್ನ ಹಾಫ್ ಸಾರಿ ತರ ಉಡ್ತಾ ಇದೀವಿ. ಹಾಫ್ ಸಾರಿನಾ ಇದೆಲ್ಲ ಸಾಗಿಸ್ಬೇಕು ಊರಿಗೆ. ಬೇಡ, ಒಂದ್ 100 ಬಟ್ಟೆ ಇದೆಯಾ ಅಂದ್ರೆ ನಾನು ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಹೆಂಗ್ ಮೆಂತ್ಯ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಅಂತ ಅವ್ರು ಚೆನ್ನಾಗಿ ನೀವೆಲ್ಲ ಟ್ರೈ ಮಾಡಿ. ಮೆಂತ್ಯ ಸೊಪ್ಪು ಗಿಣ್ಣ ಬೇಡವಾ? ಗಿಣ್ಣ ಕೊಡ್ತೀನಿ, ಗಿಣ್ಣ ಬೇಗ. ಮಕ್ಕಳಿಗೆ ಅಪ್ಪ ಅಮ್ಮನ ನೋಡೋ ಆಸೆ, ಅಪ್ಪ ಅಮ್ಮನಿಗೆ ಮಕ್ಕಳನ್ನ ನೋಡೋ ಆಸೆ. ತಾತನಿಗೂ ಹಾಗೆ ಆಗಿತ್ತು. ಮಗಳು ಅಳಿಯನ ನೋಡಬೇಕು ಅಂತ ಹೇಳ್ತಾ ಇದ್ರು. ಯಾಕೆ ಬರಲಿಲ್ಲ ಅನ್ನೋ ಯೋಚನೆ. ಸೊ ಮಾಮಿಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿ ಅವರಿಬ್ಬರು ಮನೆಯಲ್ಲಿದ್ದಾರೆ. ತಾತನಿಗೆ ಫುಲ್ ಖುಷಿ. ಅವ್ರಿಗೆ ಚೌಕಬಾರ ಅಂದರೆ ಇಷ್ಟ ಅಲ್ವಾ, ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ, ಎಲ್ಲರ ಜೊತೆ ಆಟ ಆಡ್ದಂಗೆ ಆಗುತ್ತೆ ಅಂತ ಇದನ್ನು ಆಟಾಡ್ತಾ ಇದ್ದೀವಿ. ತಾತನ ಕಾಲು ಆಗಿದ್ದರಿಂದ ಮನೆಯಲ್ಲೇ ಇದ್ದಾರೆ. ಸೊ ಬೇಜಾರಿರುತ್ತೆ. ಅಂದ್ಕೊಳ್ಳಿ, 1 ತಿಂಗಳಾಯಿತು ಮನೆಯಲ್ಲೇ ಇದ್ದರೆ ಹೆಂಗೆ ಅನಿಸುತ್ತೆ ಅಲ್ವಾ. ಬಟ್ ಎಲ್ಲೂ ಹೋಗೋಕ್ಕಾಗಲ್ಲ. ಬಿಕಾಸ್ ಇನ್ನೂ ಒಂದು ಸ್ವಲ್ಪ ಏನಾದರೂ ಆದರೆ ನಮಗೆ ಭಯ ಆಗುತ್ತೆ ಅಲ್ವಾ. ಸೊ ನಾನೆಲ್ಲಾದರೂ ಹೊರಗಡೆ ಹೋದರೆ ಕರ್ಕೊಂಡು ಹೋಗ್ತೀನಿ. ಸೊ ಅವ್ರಿಗೆ ಇಷ್ಟ ಆಗಿರುವಂಥ ಆಟನ ಎಲ್ಲರೂ ಒಟ್ಟಿಗೆ ಕೂತು ಆಟಾಡ್ತಾ ಇದ್ದೀವಿ. ಲೈಫಲ್ಲಿ ಇಂಥ ಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಮುಖದಲ್ಲಿ ಆ ಒಂದು ಬದಲಾವಣೆ ನೋಡಿ ಎಲ್ರಿಗೂ ಖುಷಿ ಆಯಿತು. ಪೇಪರ್ ಎಲ್ಲ ಕಂಡು ಇದನ್ನ ಸರಿನಪ್ಪ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಸಮಯ ಆಗಿತ್ತಲ್ವ ವಿಡಿಯೋ ಹಾಕಿದೆ. ಫೈನಲಿ ಐ ಆಮ್ ಬ್ಯಾಕ್ ಆ್ಯಂಡ್ ಇನ್ನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತೀನಿ. ಮನೆಯಲ್ಲಿ ಗಿಣ್ಣು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ. ಇದು ಅದರಲ್ಲಾದರೆ ಸಿಂಗಲ್ ಬೇಯಿಸೋಕ್ಕಿತ್ತು, ಇದರಲ್ಲಾದರೆ ಡಬಲ್ ಒಂದೇ ಸಲ ಆಗುತ್ತೆ. ಇದು ವೀಕ್ಷಿತನ ಐಡಿಯಾ. ಗಿಣ್ಣು ಅಂದರೆ ತಾತನಿಗೂ ಇಷ್ಟ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತಾ. ಬಟ್ ಮಾಡೋದಕ್ಕೆ ನಾನು ದೀಪು ಬಿಡಲ್ಲ, ಯಾಕಂದರೆ ನಾವು ಜಾಸ್ತಿ ತಿಂತೀವಿ ಅಂತ. ಜೊತೆಗೆ ಅದ್ರಲ್ಲಿ ತುಂಬ ಸ್ವೀಟ್ಸ್ ಇರುತ್ತೆ, ಬೆಲ್ಲ ಹಾಕಿರ್ತಾರಲ್ವ ಅದಕ್ಕೆ. ಬಟ್ ಈ ಸತಿ ಅಂತೂ ತುಂಬ ಖುಷಿ ಆಯಿತು. ಎಷ್ಟು ಸಮಯ ಆದಮೇಲೆ ತಿಂದಿದ್ದು ಗೊತ್ತಾ. ಅದಾಗ್ತಾ ಇರಬೇಕಾದ್ರೆ ಇಲ್ಲಿ ಬಿಸಿ ಬಿಸಿ ಕಾಳು ಸಾರು ಜೊತೆಗೆ ರಾಗಿ ಮುದ್ದೆ, ಹಾಗೆಯೇ ಪಲ್ಯ. ಊಟ ಆದಮೇಲೆ ಎಲ್ಲರದ್ದು ದೊಡ್ಡ ಡಿಸ್ಕಷನ್. ಯಾವ ರೀತಿ ಮಾಡಬೇಕು, ಯಾವ್ದು ಸರಿ, ಯಾವ್ದು ತಪ್ಪು, ಹೇಗಿರಬೇಕು, ಹೇಗಿರಬಾರ್ದು, ಎಲ್ಲರದ್ದು ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ಅದನ್ನು ನಾವು ಕನ್ಸಿಡರ್ ಮಾಡಿ ಏನು ಬೆಸ್ಟ್ ಆಗುತ್ತೆ ನಮಗೆ ಅದನ್ನು ಮಾಡಬೇಕು. ರಾತ್ರಿ 11 ಗಂಟೆ ಆಗಿದೆ. ಇಷ್ಟೊತ್ತೆಲ್ಲರೂ ಕೂತು ಮಾತಾಡಿ ಇವಾಗ ನಿದ್ದೆ ಮಾಡಬೇಕು ಅಂತ ಬಂದರೆ ಗಿಣ್ಣ ಆಗೋಗಿದೆ ಆಯಿತಾ. ಬಟ್ ಇದನ್ನು ನಾಳೆ ತಿನ್ನೋದಲ್ಲ. ಬಟ್ ತಣ್ಣಗಿರುತ್ತಲ್ಲ, ನನಗೆ ಹುಷಾರಿಲ್ಲ. ಬೆಳಗ್ಗೆ ಬೇಗ ಎತ್ತಿರ್ತೀನಿ ನಾನು. ಎದ್ದ ತಕ್ಷಣ ಪರವಾಗಿಲ್ಲ, ತಿನ್ಬೋದಾ? ಎದ್ದ ತಕ್ಷಣ ಇಟ್ಟರೆ ಪಕ್ಕ ತಿನ್ಬೋದಾ? ಸೊ ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡಬೇಕು. ನನಗೆ ಗಿಣ್ಣ ಅಂದರೆ ತುಂಬ 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 ಇಷ್ಟ. ಆದರೆ ಎಷ್ಟು ಸಮಯ ಆಯಿತು ಮಾಡಿದೆ. ಬಿಕಾಸ್ ಬರೀ ಸ್ವೀಟ್ಸ್ ಫುಡ್ ಅಂತ ತಿಂದು ಆಲ್ಮೋಸ್ಟ್ 4 kgs ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಬಟ್ ಗಿಣ್ಣ ಇದೆ, ಮಾಮಿನೂ ಇದ್ದಾರೆ, ತಾತನಿಗೂ ತುಂಬಾ ಇಷ್ಟ ಅಂತ. ಗಿಣ್ಣ ಜೊತೆ ರೊಟ್ಟಿ ಅಲ್ಲ, ಅಕ್ಕಿ ರೊಟ್ಟಿ ಮಾಡೋಣ. ಸರಿ, ಗಿಣ್ಣ ನೋಡಿ ಯಾರ್ಯಾರಿಗೆ ಇಷ್ಟ ಹೇಳಿ. ಇಲ್ಲಿ ನೋಡಿ, ಇದು ಕೇಕ್ ಥರನೇ ಎಲ್ಲ. ಆ್ಯಕ್ಚುಲಿ ನಾವು ಹೇಗೆ ಗಿಣ್ಣು ಮಾಡ್ತೀವಿ ಅದ್ರ ರೆಸಿಪಿನ ನಾನು ಮುಂಚೆನೇ ಶೇರ್ ಮಾಡಿದ್ದೀನಿ. ವೆರಿ ಸಿಂಪಲ್ ಈಸಿ ರೆಸಿಪಿ ನಾವು ಮಾಡೋ ಗಿಣ್ಣು ಸ್ಟೈಲ್. ನೀವು ಯಾವ ರೀತಿ ಗಿಣ್ಣು ಇಷ್ಟಪಡ್ತೀರಾ ಅಂತ ತಿಳಿಸಿ. ಗುಡ್ ಮಾರ್ನಿಂಗ್. ಕಂಪ್ಲೀಟ್ ಡಲ್ ಆಗಿದ್ದಾರೆ. ಬಿಕಾಸ್ ಅವ್ರಿಗಂತೂ IV ಫ್ಲೂಯಿಡ್ಸ್ ತಗೊಂಡು ಆ್ಯಂಟಿಬಯೋಟಿಕ್ಸ್ ತಗೊಂಡು ಬೇಜಾರಾಗಿ ಹೋಗಿದೆ. ಬಟ್ ನಾವು ಏನು ಅವ್ರು ಹುಷಾರಾಗಬೇಕು ಅಂತ ನಮ್ಮ ಆಸೆ, ನಮ್ಮ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ. ಬಟ್ ಇಟ್ಸ್ ಟೇಕಿಂಗ್ ಟೈಮ್. ಒಂದು ವಯಸ್ಸಾಗಿದೆ, ಇನ್ನೊಂದು ಬ್ಲಡ್ ಫ್ಲೋ ಅಷ್ಟೊಂದು ಚೆನ್ನಾಗಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಆಗ್ತಾ ಇದೆ. ಇಲ್ಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಆಗಿದೆ ಇವತ್ತಿನ ಬೆಳಿಗ್ಗೆ ತಿಂಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಟ್ಟೆ ತಗೊಳಕ್ಕೆ ಬಂದೆ, ಸ್ನಾನ ಮಾಡಬೇಕು ಅಂದೆ. ಮುಖ ತೊಳ್ಕೊ ಬನ್ನಿ ಫಸ್ಟು. ಗಿಣ್ಣ ಬೇಡವಾ? ಗಿಣ್ಣ ಕೊಡ್ತೀನಿ, ಗಿಣ್ಣ ಬೇಗ. ಮುಖ ತೊಳೆಯಲ್ಲ. ಅಲ್ಲ, ವಯಸ್ಸಾದ್ಮೇಲೆ ಎಲ್ಲರೂ ಹೀಗೆನಾ? ಮಕ್ಕಳು ಥರ ಅಲ್ವಾ, ಪಾಪ ಅನ್ಸುತ್ತೆ. ತಾತನ್ ಫೇವ್ರೆಟ್ ಬ್ರೇಕ್ಫಾಸ್ಟ್. ಈ ಮೂರಲ್ಲಿ ಯಾವ್ದು ಇಷ್ಟ? ರೊಟ್ಟಿ ಇಷ್ಟನಾ, ಗಿಣ್ಣ ಇಷ್ಟನಾ, ಮೊಟ್ಟೆ ಇಷ್ಟನಾ? ಗಿಣ್ಣ ಇದು ಇಷ್ಟನಾ? ಮೊಟ್ಟೆ ಡೈಲಿ ತಿನ್ನಬೇಕು, ಶಕ್ತಿ ಬೇಕಲ್ಲ. ಚೆನ್ನಾಗಿ ಹೆಂಗೆ ಮಾಡಿದ್ದೀನಿ ನೋಡಿ, ಗಿಣ್ಣ ಚೆನ್ನಾಗಿ ಮಾಡಿದ್ದೀನಿ ನಾನು. ಚೆನ್ನಾಗೈತಾ?
ಅದೇ ತಗಮ್ಮ. ಅಕ್ಕಿ ರೊಟ್ಟಿ ಮಾಡಿದ್ವಿ, ಸಾಕಾಗಿಲ್ಲ, ಅದಕ್ಕೆ ಈಗ ಸ್ಪೆಷಲ್ ಆಗಿ ಫಸ್ಟ್ ಮಾಮಿಗೆ ಬಿಟ್ಟು ಬಿಟ್ಟು ಯೂಟ್ಯೂಬ್ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅವರು, ಅದಕ್ಕಾಗಿ ಪ್ರಾಕ್ಟೀಸ್ ಹೋಗಿರುತ್ತಂತೆ. ಇರುತ್ತೆ. ಅದು ಮತ್ತೆ ರಿಕವರ್ ಆಗಕ್ಕೆ ಕಷ್ಟ ಸ್ವಲ್ಪ. ಸಡನ್ ಆಗೋಕ್ಕೆ ಸಡನ್ ಆಗಿ ಕಷ್ಟ ಅಂದ್ರೆ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಭಯ ಆಗುತ್ತೆ. ಭಯ ಅಲ್ಲ, ಸ್ವಲ್ಪ ಅಭ್ಯಾಸ ತಪ್ಪುತ್ತಲ್ಲ, ಮಾಡ್ತಾನೆ ಇದ್ರೆ ವಾಯ್ಸ್ ಎಲ್ಲ ಜೋರಾಗಿ ಬರುತ್ತೆ, ಕ್ಲೀನಾಗಿ ಬರುತ್ತೆ. ನಾವು ಬಿಟ್ಟು ಬಿಟ್ಟು ಮಾಡೋಕ್ಕೆ ಹಂಗೆ ಸ್ವಲ್ಪ. ಇವತ್ತು ನಾವು ಅಕ್ಕಿ ರೊಟ್ಟಿ ಖಾಲಿ ಆಗಿದೆ, ಅದಕ್ಕೆ ರಾಗಿ ರೊಟ್ಟಿ ಮಾಡ್ತಾ ಇದೀವಿ. ಸೊ ಬೇಸಿಕಲಿ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡಿದ್ದಾರೆ, ಬಟ್ ಅದು ಶಾರ್ಟೇಜ್ ಆಗಿದೆ. ಸೊ ಇವಾಗ ಮಾಮಿ ನಿನ್ನೆಯಿಂದ ಹೇಳ್ತಾ ಇದ್ರು ನಾವು ರಾಗಿ ರೊಟ್ಟಿ ಮಾಡ್ತೀನಿ, ನಾನೊಂದು ಮೆಂತೆ ಸೊಪ್ಪೆಲ್ಲ ಹಾಕಿರ್ತಾರೆ. ನಾನು ಅದು ಹೆಂಗ್ ಮೆಂತೆ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಅಂತ ಅವ್ರು ಸೂಪರ್ ಆಗುತ್ತೆ. ನೀವೆಲ್ಲ ಟ್ರೈ ಮಾಡಿ. ಮೆಂತೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಈರುಳ್ಳಿ ಹಾಕ್ಬಿಟ್ಟು ಬಿಸಿ ನೀರು ರಾಗಿ ಹಿಟ್ಟು ಹಾಕ್ಬಿಟ್ಟು, ರಾಗಿ ಹಿಟ್ಟು ಹಾಕ್ಬೋದು, ರೈಸ್ ಆದ್ರೂ ಹಾಕ್ಬೋದು. ಅಕ್ಕಿ ಹಿಟ್ಟನ್ನು ಹಾಕ್ಬೋದಾ? ಅಕ್ಕಿ ಹಿಟ್ಟನ್ನು ಮಾಡ್ಬೋದು, ಅದೇ ಇದಂತ ಟೇಸ್ಟ್ ಚೆನ್ನಾಗಿರುತ್ತೆ. ರಾಗಿ ಹಿಟ್ಟು ಹಾಕ್ಬಿಟ್ಟು ಕಲಸ್ಬಿಟ್ಟು ಬೇಯಿಸೋದು, ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂದ್ರೆ ಸೂಪರ್ ಆಗುತ್ತೆ. ನೀವು ಸ್ವಲ್ಪ ಟ್ರೈ ಮಾಡಿ. ಇವತ್ತು ನಾನು ಫಸ್ಟ್ ಟ್ರೈ ಮಾಡ್ತೀನಿ. ನನಗೆ ಅಕ್ಕಿ ರೊಟ್ಟಿ ಮತ್ತು ಗಿಣ್ಣು ತಿನ್ನಬೇಕಂತ ಆಸೆ ಇತ್ತು, ಬಟ್ ಎನಿವೇಸ್ ಇದೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಆ್ಯಂಡ್ ಮೆಂತೆ ಸೊಪ್ಪಿದ ರಾಗಿ ರೊಟ್ಟಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೇಮ್ ಮೆಥಡ್ ಮಾಡೋದು, ಬಟ್ ಅದಕ್ಕೆ ಮೆಂತೆ ಸೊಪ್ಪು ಹಾಕ್ತಾರೆ. ಆ್ಯಂಡ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಿಸಿ ಬಿಸಿ ರೊಟ್ಟಿ ತಟ್ಟಿ ಪ್ಯಾನಲ್ಲಿ ಹಾಕಿದ್ರೆ ಮೆಂತೆ ಸೊಪ್ಪು ರಾಗಿ ರೊಟ್ಟಿ ರೆಡಿ. ಈರುಳ್ಳಿ ಎಲ್ಲ ಹಾಕಿದ್ದಾರೆ ಮಾಮಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಈ ಶೀಟ್ ಇದರಿಂದ ಇದರಲ್ಲಿ ರೋಟಿ ಮಾಡೋದಕ್ಕೂ ಈಸಿ, ಆ ಪ್ಯಾನ್ ಮೇಲೆ ಹಾಕೋದಕ್ಕೂ ಸುಲಭ. ಬೇಕಾ ಇನ್ನೂ ಸ್ವಲ್ಪ ಇಟ್ಟು ಇನ್ನೊಂದು ಸ್ವಲ್ಪ ಹಂಗೆ ರಾಗಿ ಬಿಟ್ಟು ಮಸಾಲೆ ಹಾಕಿದ್ರೆ ಬೇಗ ಬರೋದು. ಫ್ರೆಶ್ ಆಗಿ ಮಾಡಿರುವಂಥ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಗಿಣ್ಣು ಅಂತೂ ತುಂಬಾ ಚೆನ್ನಾಗಿತ್ತು. ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ನಾನು ಮಾಮಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಹೊಟ್ಟೆ ತುಂಬ ತಿಂದ್ಕೊಂಡು ಖುಷಿಯಿಂದ ಮುಂದಿನ ಕೆಲಸ ಮಾಡಬೇಕಲ್ವ, ಇಲ್ಲಿಗೆ ಮುಗಿಯಲ್ಲ ಅಲ್ವಾ. ಸೊ ನಾನು ನನ್ನ 2 ಫೇವ್ರೆಟ್ ಪೀಪಲ್ಗೆ ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂತ ಮಾಮಿ ಜೊತೆ ಕೂತು ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ 2 ಗಿಫ್ಟ್ನ ಪ್ಯಾಕ್ ಮಾಡ್ಬೇಕು ನಾನು. ಇದು ಚೆನ್ನಾಗಿದೆಯಲ್ಲ, ನಾನು ಹಾಸನಲ್ಲಿ ಹಾಕಿದೆ ಸೀರೆ, ಬೆಳಿಗ್ಗೆ ಜಾವ. ಸೊ ಇದು ನನ್ನ ಮೇಕಪ್ ಆರ್ಟಿಸ್ಟ್ ಮತ್ತು ನನ್ನ ಹೇರ್ ಸ್ಟೈಲಿಸ್ಟ್ಗೆ 30 ವಿಡಿಯೋಗೆ ನನ್ನ ಜೊತೆನೇ ಇದ್ದರು ಅವರು. ಸೊ ಇಬ್ರಿಗೂ ಒಂದೊಂದು ಅಂತ ಇದರಲ್ಲಿ ಅವರವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಅಂತ. ಇದು ಅವ್ರ ಮೇಕಪ್ಗೆ ಯೂಸ್ ಆಗುವಂಥದ್ದು. ನಾನು ತುಂಬಾ ಲಕ್ಕಿ ಇಂಥ ಟೀಮ್ ಮೆಂಬರ್ಸ್ ಸಿಗೋದಕ್ಕೆ. ಕಾವ್ಯ ಅಂತ ಮೇಕಪ್ ಆರ್ಟಿಸ್ಟ್, ವನಜ ಅಂತ ಹೇರ್ ಸ್ಟೈಲಿಸ್ಟ್ 30 ದಿನ ನನ್ನ ಜೊತೆನೇ ಇದ್ದರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಪ್ರತಿಯೊಂದು ವೀಡಿಯೋದಲ್ಲಿ ನನ್ನ ಜೊತೆ ಇದ್ದು ಕಂಪ್ಲೀಟ್ ಮಾಡಿದಾರಲ್ಲ, ಐ ಆಮ್ ಸೋ ಗ್ರೇಟ್ಫುಲ್. ಇದೊಂದು ಪುಟ್ಟ ಉಡುಗೊರೆ, ಬಟ್ ಅವ್ರು ಮಾಡಿರುವಂಥ ಹೆಲ್ಪ್ ಇಸ್ ನೆಕ್ಸ್ಟ್ ಲೆವೆಲ್. ಇಷ್ಟು ದಿನದಲ್ಲಿ ನಾನು ಇವತ್ತೇ ಖುಷಿಯಿಂದ ನಗ್ನಗ್ತಾ ಆಕ್ಟಿವ್ ಆಗಿದ್ದೀನಿ ಗೊತ್ತಾ. ಯಾಕೆ ನಾನು ಬಂದಿದ್ದೀನಿ ಅಂತ ನಾನೇ ಹೇಳ್ಬೇಕಂತ ಇದ್ದೆ. ನಿಜವಾಗ್ಲೂ ನಂಗೆ ಮಾಮಿ ಬಂದಿದ್ದಾರೆ, ಅದು ಫುಲ್ ಖುಷಿ ಆಯ್ತು. ಯಾಕಂದರೆ ತಾತನ ಹುಷಾರಿರ್ಲಿಲ್ಲ, ಅದಾದಮೇಲೆ ನನಗೆ ಹುಷಾರಿರಲಿಲ್ಲ ಆಯಿತಾ. ವೈರಲ್ ಫ್ಲೂ 2 ವಾರ, ಅದಾದಮೇಲೆ ನನಗೆ ಐ ಇನ್ಫೆಕ್ಷನ್ ಆಯಿತು, ಅದೊಂದು 4 ದಿನ. ಇವಾಗಲೂ ಇದೆ ಸ್ವಲ್ಪ. ನಾಳೆ ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಅಂತ ಭಯನೂ ಇತ್ತು. ಸೊ ದೀಪು ಅವ್ರಿಗೂ ಬ್ಯಾಕ್ ಪೇನ್, ಅವ್ರ ಟ್ರೀಟ್ಮೆಂಟ್ ನಡೀತಾ ಇತ್ತು. ಒಬ್ಬರಾದ್ಮೇಲೆ ಒಬ್ರು ಏನಾದರೂ ಇರುತ್ತೆ. ಇದೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಎಲ್ಲರ ಮನೆಯಲ್ಲಿ ಇರುತ್ತೆ, ಬಟ್ ಅದೊಂದು ಸ್ವಲ್ಪ ಮೂಡ್ನ ಅಪ್ಸೆಟ್ ಮಾಡುತ್ತಲ್ಲ. ಮಾಮಿ ಬಂದರು, ಮಾಮ ಬಂದರು, ಫುಲ್ ಖುಷಿಯಾಗಿದ್ದೀವಿ. ಅದು ಬೇರೆ ಏನಕ್ಕೆ ಬಂದರು ಅಂದರೆ ತಾತ ಮಾಮಿನ ಕರಿ ಅಂತ. ಅವ್ರಿಗೆ ಪಾಪ ವಯಸ್ಸಾಗಿದೆ, ಮಗಳನ್ನ ನೋಡ್ಬೇಕನ್ನೋ ಆಸೆ. ಹಾಗೆ ನನಗೂ ಆಸೆ ನಮ್ಮ ಅಪ್ಪ ಅಮ್ಮನ ನೋಡ್ಬೇಕಂತ, ಬಟ್ ಅವ್ರು ಬಂದೇ ಇಲ್ಲ. ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಆದರೂ ಅವ್ರಿಗೆ ಮನಸ್ಸಾಗತ್ತಾ, ಓ ನನಗಿರೋದು ಒಬ್ಬಳೇ ಮಗಳು, ಹೋಗಿ ನೋಡೋಣ ಅಂತ. ಲೆಟ್ಸಿ. ಒಂದ್ಸತಿ ಬೇಜಾರಾಗುತ್ತೆ, ದುಃಖ ಬರುತ್ತೆ. ನಾನೇ ಹೋಗ್ಬೇಕಾಗಿತ್ತು, ಹೋಗೋದಕ್ಕಾಗಿಲ್ಲ. ಇವಾಗ ನಮ್ಮನ್ನು ನಾವು ಡಿಸ್ಟ್ರಾಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕಾ. ಬಟ್ಟೆ ಜೋಡಿಸೋಣ ಬನ್ನಿ. ಥ್ಯಾಂಕ್ಸ್ ಮಾಮಿ ಬಂದಿದ್ದಕ್ಕೆ, ನಂಗೆ ನಿಜವಾಗ್ಲೂ ಖುಷಿ. ಅಂದರೆ ನಾನು ಚೆನ್ನಾಗಿ ಖುಷಿಯಿಂದ ಮಾತಾಡ್ತಾ ಇದ್ದೀನಿ, ಇಲ್ಲಾಂದರೆ ನಾನು ಹಿಂಗೆ ಮನೆಯೇ ನೀಟಾಗಿಲ್ಲ ಅಂದರೆ ಮನ್ಸು ಹೇಗೆ ನೀಟಾಗಿರೋದಕ್ಕೆ ಸಾಧ್ಯ ಹೇಳಿ. ಸೊ ಇದು ನನ್ನ ವಾರ್ಡ್ರೋಬ್ ಆಯ್ತಾ. ಅಂದರೆ ಇದು ನನ್ನ 2ನೇ ವಾರ್ಡ್ರೋಬ್. ಒಂದು ಬೆಡ್ರೂಮಲ್ಲಿದೆ, ಇದು ನನ್ನ 2ನೇ ವಾರ್ಡ್ರೋಬ್. ಇಲ್ಲೆಲ್ಲ ಸಾರಿ ಇದೆ, 2ರಲ್ಲಿ ಬ್ಲೌಸ್ ಇದೆ, 2ರಲ್ಲಿ ಸಾರಿ ಇದೆ. ಇದು ಫುಲ್ ಕುರ್ತಿ ಸೆಟ್ಸು. ಇದು ಫುಲ್ ನಂದು ಟಾಪ್ಸು, ಸ್ಕರ್ಟ್ಸ್, ಆ ಥರದ್ದೆಲ್ಲ. ನೋಡೋಣ ಇದ್ರಲ್ಲಿ ಯಾವುದಾದ್ರೂ ಫಿಲ್ಟರ್ ಮಾಡೋಕ್ಕಾದರೆ ಫಿಲ್ಟರ್ ಮಾಡೋದು, ಅದನ್ನು ಮಾಡಬೇಕು. ನನ್ನ ಕಸಿನ್ಗೆ ಏನಾದರೂ ಕೊಡ್ಬೋದಾ ಅಂತ ನೋಡ್ಬೇಕಾದ್ರಿಂದ ಗಲೀಜಾಗಿ ಇಟ್ಬಿಟ್ಟಿದ್ದೀನಲ್ಲ ಎಲ್ಲ ಹಂಗೆ ಆಗುತ್ತೆ. ನಮ್ಮಮ್ಮ ನೀಟಾಗಿರ್ತಾರೆ, ಹಂಗೆ ಆಗೋದೇ ಇಲ್ಲ ಅವ್ರು. ನನಗೆ ಮನೆಯಲ್ಲಿ ಜಾಗ ಇಲ್ಲ, ನನ್ನ ಹತ್ರ ಜಾಗನೇ ಇಲ್ಲ ನನಗಿಡೋದಕ್ಕೆ. ಜಾಗ ಇದ್ದು ಒಂದು ರೂಮೇ ಬೇಕು ನಿಮ್ಗೆ.
ಪ್ರತಿದಿನ ಯೋಚನೆ ಮಾಡೋದು, ಇವತ್ತು ಮಾಡೋಣ, ಇಲ್ಲ ನಾಳೆ ಮಾಡೋಣ, ಇಲ್ಲ ನಾಡಿದ್ದು ಮಾಡೋಣ ಅಂತ. ಅದು ಆಗ್ತಾನೇ ಇರಲಿಲ್ಲ. ಆ್ಯಂಡ್ ನನಗಂತೂ ಈ ಥರ ಇದ್ದಾಗ ಕೆಲಸ ಮಾಡೋಕ್ಕಾಗಲ್ಲ. ಒಂದೊಂದು ಬಟ್ಟೆ ಒಂದೊಂದು ಮೆಟೀರಿಯಲಲ್ಲಿ ಇರೋದ್ರಿಂದ ಅದು ಏನಾದರೂ ಬೀಳೋದು, ನೀಟಾಗಿ ಇಲ್ಲದೇ ಇರೋದು ಆಗ್ತಾನೆ ಇರುತ್ತೆ. ಬಟ್ ಇವತ್ತು ಈ ಥರ ಮಾಡಿದ್ರಿಂದ ತುಂಬ ಬಟ್ಟೆ ಡಿಕ್ಲಟರ್ ಮಾಡೋದಕ್ಕೂ ಆಯಿತು. ಆ್ಯಂಡ್ ಅವರೆಕಾಯಿ ಇಲ್ಲಿ ಅಪ್ಪಾಜಿ ತೆಗಿತಾ ಇದ್ದಾರೆ. ಮಗನಿಗೆ ತುಂಬ ಇಷ್ಟ ಅಂತ ಇವತ್ತು ಸ್ಪೆಷಲಾಗಿ ಅವರೆಕಾಯಿ ಮಟನ್ ಸಾರು ಮಾಡಬೇಕು ಅಂತ. ಮಾಮಿನೂ ಇದ್ದಾರ, ಮಾಮನೂ ಬರ್ತಾರೆ ಕೆಲಸದಿಂದ, ಎಲ್ಲರೂ ಒಟ್ಟಿಗೆ ಸ್ಪೆಷಲ್ ಆಗಿರೋಂಥ ಮಟನ್ ಸಾರು. ಈ ಒಂದು ಬ್ಯಾಗಲ್ಲಿ ಫುಲ್ಲು ಸಲ್ವಾರ್ ಸೂಟ್ಸ್ ಎಲ್ಲ ತುಂಬಿಸಿಟ್ಟಿದ್ದೀನಿ. ಇನ್ನು ಇಷ್ಟು ವೆಸ್ಟರ್ನ್ ವೇರ್ ಬಟ್ಟೆಗಳು ಇದೆಲ್ಲ ಸಾಗಿಸ್ಬೇಕು ಊರಿಗೆ. ಬೇಡ, ಒಂದು 100 ಬಟ್ಟೆ ಇದೆಯಾ? ಇವತ್ತು ನಾನು ಬಂದಿದ್ದೀನಿ ಅಂತ ಸ್ಪೆಷಲಾಗಿ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ, ತಂದಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ದೀಪುಗೆ ಇಷ್ಟ ಅಂತ ಅವರೆಕಾಯಿ ಮಟನ್ ಸಾರು. ನಮ್ಮ ದೀಪುಗೆ ಅವರೆಕಾಳು, ಮಟನ್ ಸಾರಿಗೆ ಅವರೆಕಾಳು ಹಾಕಿದ್ರೆ ತುಂಬ ಇಷ್ಟ. ಅದಕ್ಕೆ ಅವರೆಕಾಳು ಮಟನ್ ಸಾರಿಗೆ ಮಟನ್ ಜೊತೆ ಅವರೆಕಾಳು ಹಾಕಿ ಮಾಡ್ತೀವಿ. ಸೂಪರ್ ಆಗಿದೆ ಮಟನ್. ಮಾಮಿ ಅಂತಿದ್ರು ಮಟನ್ ಕ್ವಾಲಿಟಿ ಚೆನ್ನಾಗಿದೆ. ನನಗೂ ಈ ಥರ ಮಟನ್ ಇಷ್ಟ, ಸಾಫ್ಟಾಗಿರಬೇಕು, ಜೊತೆಗೆ ಫ್ಯಾಟ್ ಕಮ್ಮಿ ಇರಬೇಕು, ರುಚಿಯಾಗಿರುವಂಥ ಇವ್ರಿಗೆಲ್ಲರಿಗೂ ಇಷ್ಟ ಆಗುವಂಥ ಅವರೆಕಾಯಿ ಮಟನ್ ಸಾರು ಇಲ್ಲೆಲ್ಲಿ ರೆಡಿ ಆಗ್ತಾ ಇದೆ. ನಾನು 3ನೇ ವಾರ್ಡ್ರೋಬಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಅಲ್ಲಿರುವಂಥ ಅಷ್ಟು ಡೆನಿಮ್ಸ್ನೆಲ್ಲ ತೆಗೆದೆ. ಇದನ್ನು ಯಾರಿಗಾದ್ರೂ ಕೊಡ್ಬೋದು, ಇನ್ನೊಬ್ರಿಗೆ ಯೂಸ್ ಆಗುತ್ತಲ್ವ. ರಾತ್ರಿಗೆ ಬಿಸಿ ಬಿಸಿ ಮುದ್ದೆ ಮಟನ್ ಸಾರು ರೆಡಿ. ನೆಕ್ಸ್ಟ್ ಡೇ ನನಗೆ ಕೆಲಸ ಇತ್ತು ಅಂತ ಮಾಮಿನ ಹಾಗೆ ಡ್ರಾಪ್ ಮಾಡಿ ನಾನು ಕೆಲಸಕ್ಕೆ ಬಂದೆ. ಇವರು ವನಜಾ ಹಾಗೆಯೇ ಕಾವ್ಯ ಅವರು. ಈ ಜಾಗ ನಮ್ಮ ಬೆಂಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ಚೆನ್ನಾಗಿರೋ ಜಾಗ, ಇಷ್ಟು ದೊಡ್ಡ ಜಾಗ, ಏನಾದರೂ ಫಂಕ್ಷನ್ಸ್ ಇವೆಂಟ್ಸ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಪ್ರಾಂಗಣ ಅಂತ ಈ ಜಾಗದ ಹೆಸರು ಎಷ್ಟು ವಿಶಾಲವಾಗಿದೆಯಾ ಗೊತ್ತಾ? ಹೊರಗಡೆಯಿಂದ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 30 ಪೀಪಲ್ಗೆ ಅಕಾಮಿಡೇಷನ್ ಇದೆ, ರೂಮ್ ಫೆಸಿಲಿಟೀಸ್ ಇದೆ, ದೊಡ್ಡದಾಗಿರುವಂಥ ಬ್ರೈಡಲ್ ರೂಮ್ ಬೇರೆ ಇದೆ. ನಮಗೆ ಅದೇ ರೂಮ್ನ ಕೊಟ್ಟಿದ್ರು ಇವರು. ಈ ಪ್ಲೇಸ್ನ ಕಂಪ್ಲೀಟ್ ಯುಟಿಲೈಸ್ ಮಾಡಿಕೊಂಡು ನನ್ನ ಫೈನಲ್ ಸಾರಿ ವಿಡಿಯೋ ಸೀರೀಸ್ನ ಕಂಪ್ಲೀಟ್ ಮಾಡೋದಕ್ಕಾಯಿತು. ಸೋ ಬ್ಯೂಟಿಫುಲ್ ಗೊತ್ತಾ? ಇನ್ನು ಒಳಗಡೆ ತೋರಿಸ್ತೀನಿ ಹೇಗಿದೆಯಂತ. ನಮ್ಮ ಬೆಂಗಳೂರಿನಲ್ಲಿ ಇಂಥ ಜಾಗ ಇರೋದೇ ಅಪರೂಪ. ಕೆಲವೊಂದು ಕಡೆ ಇದ್ರೂ ಅವ್ರು ಕೊಡಲ್ಲ ಈ ಥರ ನಮಗೆ ಶೂಟಿಗೆ ಬೇಕು ಅಂದರೆ. ಬಟ್ ಇವರು ಎಷ್ಟು ಪ್ರೀತಿಯಿಂದ, ಯಾವುದೇ ರೀತಿ ಆಬ್ಲಿಗೇಷನ್ಸ್ ಇಲ್ಲದೆ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮಗೆ ಬೇಕಾಗಿರುವಂಥ ಥೀಮ್ ಪ್ರಕಾರ, ಕಾನ್ಸೆಪ್ಟ್ಸ್ ಪ್ರಕಾರ ವೀಡಿಯೋಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಇಲ್ಲಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನಿಮಗೂ ಆಸೆ ಇರುತ್ತಲ್ಲ ಯಾವುದೇ ರೀತಿಯ ಇವೆಂಟ್ಸ್ ಮಾಡಬೇಕು ಅಂದರೆ ಏನಾದರೂ ಒಂದು ಜಾಗ ಬೇಕು ಬೆಂಗಳೂರಲ್ಲೇ ಅಂತ. ಸೊ ಇದನ್ನು ಆಪ್ಷನ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಿಷ್ಟು ಜಾಗ ಆಗಿದ್ರೆ ನಮ್ಮ ಕೆಲಸ ಶುರು ಮಾಡಬೇಕಲ್ವಾ. ಒಂದಷ್ಟು ಜ್ಯುವೆಲ್ರೀಸ್ ಇದೆ, ಇಲ್ಲಿ ಮೇಕಪ್ ಇದೆ, ಎಲ್ಲದನ್ನು ಸೆಟ್ ಆರ್ಗನೈಸ್ ಮಾಡಿದ್ದಾಯಿತು. ಇನ್ನೇನು ಕೆಲಸ ಶುರು ಆಗುತ್ತೆ. ಇವತ್ತು ಸೀರೆನಲ್ಲಿ ಹಾಫ್ ಸಾರಿ ಉಡೋದು ಹೇಗೆ ಅಂತ ಲೆಟ್ಸ್ ಸಿ. ನಾವು ಈ ಸೀರೆ ಇದೆಯಲ್ಲ, ಇದನ್ನು ಹಾಫ್ ಸಾರಿ ಥರ ಉಡ್ತಾ ಇದ್ದೀವಿ. ಹಾಫ್ ಸಾರಿನಾ? ಇದು ನನಗೆ ಕಾವ್ಯ ಅವ್ರ ಪ್ರೀತಿಯಿಂದ ಗಿಫ್ಟ್ ಮಾಡಿರೋಂಥ ಸೀರೆ. ಸಂಕ್ರಾಂತಿ ಹಬ್ಬಕ್ಕೆ ಆಯಿತಾ, ಅವ್ರಿಗೆ ಸರ್ಪ್ರೈಸ್ ಆಗಿ ಇದನ್ನು ಸ್ಟಿಚ್ ಮಾಡಿ ಇದನ್ನು ಹಾಕಬೇಕು ಅಂತ ನನ್ನ ಆಸೆ ಆಗಿತ್ತು. ಇದು ಫ್ಲಾಪ್ ಆಗುತ್ತೆ, ಸರಿಯಾಗಿ ಬರಲ್ಲ ಅಂತ ಅಂದ್ಕೊಂಡ್ರೆ ಇವರಿಬ್ರು ಹೆಂಗೋ ಜುಗಾಡ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಇದು ಸೀರೆಯಿಂದ ಸ್ಕರ್ಟ್ ಮಾಡಿರೋದು. ಆಮೇಲೆ ಬ್ಲೌಸ್ ಅಂತೂ ಡಿಫ್ರೆಂಟ್ ಆಗಿದೆ ಇದ್ರದ್ದು. ಸೋ ಬ್ಯೂಟಿಫುಲ್, ಕಾಂಬಿನೇಷನ್ ಇಸ್ ಸೋ ಗುಡ್. ಸೀರೆಯಿಂದ ಹಾಫ್ ಸಾರಿ ಡ್ರೇಪ್ ಮಾಡಿದ್ದಾರೆ. ಆ್ಯಂಡ್ ಈ ಬ್ಲೌಸ್ ಇದೆಯಲ್ಲ, ಅಲ್ಲ ಎಂತೆಂಥ ಪ್ಯಾಟರ್ನ್ಸ್ ಬಂದಿದೆ. ಸೀರೆಗೆ ಜ್ಯುವೆಲ್ರಿ ಹಾಕಬೇಕಂತಲೇ ಇಲ್ಲ, ಸರ ಬದಲಿಗೆ ಈ ಥರ ಬ್ಲೌಸಲ್ಲೇ ಡಿಸೈನ್ ಮಾಡಿಸ್ಕೋಬೋದು ಗೊತ್ತಾ. ಆ್ಯಂಡ್ ಇವತ್ತಿನ ಒಂದು ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ. ಆದಷ್ಟು ಬೇಗ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.